ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಹೂಕೋಸಿನ ಪಲ್ಯ ಮಾಡ್ತೀನಿ. ಚಪಾತಿ ಪರೋಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ. 3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಹೂಕೋಸು ತೊಳೆದು ಅರಿಶಿನ ನೀರದಲ್ಲಿ ಕುದಿಸಿದ್ದೆ. ಒಂದು 2 ನಿಮಿಷ ಕುದಿಸಿದ್ದು. ಅದನ್ನು ಹುರಿತೀನಿ. ಇವಾಗ 6-7 ನಿಮಿಷನಾದರೂ ಹುರಿಬೇಕು. ಹುರಿದಿದ್ದಾಯಿತು. ಅದೇ ಬಾಣಲಿಗೆ ಎಣ್ಣೆ ಹಾಕ್ತೀನಿ. ಒಂದು 5 ಚಮಚದಷ್ಟು ಹಾಕಿದ್ದೀನಿ. ಜೀರಿಗೆ ಹಾಕ್ತೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಒಂದು 5 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದು. ಮತ್ತು ಶುಂಠಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕ್ತೀನಿ. 1 ಇಂಚಷ್ಟು ಶುಂಠಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ತೀನಿ. 2 ಈರುಳ್ಳಿ ಹಾಕಿದ್ದೀನಿ. 2 ನಿಮಿಷ ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ್ದಾಯ್ತು. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಟೊಮೊಟೊ ಹಾಕ್ತೀನಿ. 4 ಟೊಮೊಟೊ ಹಾಕಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಫ್ರೈ ಮಾಡ್ತೀನಿ. ಅರಿಶಿನ ಪುಡಿ ಹಾಕ್ತೀನಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಪುಡಿ ಹಾಕ್ತೀನಿ. ಖಾರದ ಪುಡಿ ಹಾಕ್ತೀನಿ. ಒಂದು 3/4 ಚಮಚ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಸಹ ಹಾಕಿದ್ದೆ. ಎಲ್ಲವುದು ಮಿಕ್ಸ್ ಮಾಡ್ತೀನಿ. ಉಪ್ಪು ಹಾಕ್ತೀನಿ. ಕ್ಲೀನಾಗಿ ಟೊಮೊಟೊ ಬಾಡಿದೆ. ಕಸೂರಿ ಮೇಥಿ ಹಾಕ್ತೀನಿ. 1 ಚಮಚದಷ್ಟು ಹಾಕಿದ್ದೀನಿ. ಗೋಡಂಬಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಗೋಡಂಬಿ ನೆನೆಸಿ ಪೇಸ್ಟ್ ಮಾಡಿದ್ದು. ಫ್ರೈ ಮಾಡಿರೋ ಗೋಬಿ ಹಾಕ್ತೀನಿ. ಬೇಕಿದ್ದವ್ರು ನೀರು ಸಹ ಹಾಕೋಬಹುದು. ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ನೀರು ಹಾಕ್ತೀನಿ. ತೆಳು ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬಹುದು. ಗಟ್ಟಿಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪ ತೆಳು ಮಾಡಿದ್ರೆ ಗ್ರೇವಿ ಥರ ಆಗುತ್ತೆ. ಬೆಂದಿದೆ ಹೂಕೋಸು. ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಪರೋಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.